20 ತಿಂಗಳವರೆಗೆ ಇಟ್ಕೊಂಡು ಯಾವಾಗ ರೇಟ್ ಬರುತ್ತೆ ಅವಾಗ ಮಾರ್ಕೋಬಹುದು ಅಂತ ಹೇಳ್ತಿದ್ರಲ್ಲ. ಮಾಡ್ಬೋದು. ನಾವ್ ಈ ಸಾರಿ ಅದೇ ಮಾಡೋಣ ಅನ್ಕೊಂಡಿದೀವಿ. ಕೀಳೋದ್ ಬೇಡ, ಇನ್ ಸ್ವಲ್ಪ ದಿವಸ ಇಡೋಣ, ಕಾಯೋಣ ಅಂತ. ಅದಕ್ಕೆ ಈ ಸಾರಿ ಎಲ್ಲ ತುಂಬಾ ದೂರ ದೂರ ಗ್ಯಾಪ್ ಬಿಟ್ಟು ತುಂಬಾ ನೀಟಾಗಿ ಎಲ್ಲ ಬೆಡ್ ಮಾಡಿ ಮಾಡಿದೀವಿ. ಈಗ ಯಾವಾಗ ರೇಟ್ ಬರುತ್ತೆ ಆ ಟೈಮ್ ನಲ್ಲಿ 2 ವರ್ಷ ಉಳಿಸ್ಕೊಳ್ಳೋಣ, ನೋಡಿ ರೇಟ್ ಬಂದಾಗ ಕಿಳೋಣ ಅನ್ಬಿಟ್ಟು ಉಳಿಸ್ಕೊಂಡಿದೀವಿ. ಈಗ ನಾವು ಈ 20 ತಿಂಗಳು ಹಂಗೇನೆ ಬಿಟ್ಟಿರ್ತೀವಿ ಎಲ್ಲ ಇರ್ತದಲ್ಲ ಶುಂಠಿ, ಅವಕ್ಕೆ ಏನಾದ್ರು ಈಗ 10 ಪಕ್ಷಿಗಳು ಅವು ಬಂದು ಏನು ತಿನ್ನಲ್ಲ ಅಂದ್ರೆ ಅದೇನು ಉಳ್ಕೊಳ್ಳಲ್ಲ. ಇವಾಗ ಇದ್ ಬಿತ್ತಕ್ಷಣ ಹೊಸ ಶುಂಠಿ ಬಂದ್ಬಿಡುತ್ತೆ, ಅದ್ರಲ್ಲೇ ಪೈರ್ ಬಂದ್ಬಿಡುತ್ತೆ. ಮಾಮೂಲಿ ಹೊಸ ಬೀಜ ಹೆಂಗ್ ಹಾಕಿರ್ತೀವಿ ಅದೇ ತರ ಆಗ್ಬಿಡುತ್ತೆ ತೋಟ. ಅದಕ್ ಮತ್ತೆ ವ್ಯವಸಾಯ ಮಾಡೋದು. ಮತ್ತೆ ಅಂದ್ರೆ ಈಗ ನಾವು ಈಗ ಒಂದು ಬೀಜ ಹಾಕಿರ್ತೀವಿ, ಅದೊಂದು 5 ಗ್ರಾಮ್ 10 ಗ್ರಾಮ್ ಇರ್ಬೋದು, ಅದರಿಂದ 1 2 ರಿಂದ 3 ಕೆಜಿ ಬಂದಿರುತ್ತೆ. ಹಂಗೆ ಬಿಟ್ಬಿಡ್ತಾರೆ, ಅದೇ ಮೊಳಕೆ ಬಂದ್ಬಿಡ್ತಾರೆ, ಅದ್ ಹಂಗೆ ಬಂದ್ಬಿಡುತ್ತೆ. ಬಟ್ ಏನ್ ರೇಟ್ ಕಮ್ಮಿ ಆಗಲ್ಲ, ಚೆನ್ನಾಗಿರುತ್ತೆ. ಗೆಡ್ಡೆ ಚೆನ್ನಾಗಿದ್ದಾಗ ಬಿಟ್ರೆ ಏನ್ ತೊಂದ್ರೆ ಇರಲ್ಲ. ಅದು ಏನಾರ ರೋಗ ಗೀಗ ಇದ್ರೆ ಬಿಡಕ್ ಆಗಲ್ಲ. ಒಟ್ಟಲ್ಲಿ ಇದು ಶುಂಠಿ